ಅರ್ಧ ಗಂಟೆ ಮಾಡ್ತಾರೆ. ನಿಮ್ಮ ಅದೇ ಮುಂಚೆನೆ ಆರಾಮ ಒಂದೆರಡು ದಿನದಿಂದ ಅಲ್ಲ, ಸುಮಾರು ದಿನದಿಂದ ನೋಡ್ತಾ ಇದ್ದೀನಿ. ಇವತ್ ಸಿಕ್ಬಿದ್ರಿ. ಹೇಳಿ, ಯಾರಿಗೂ ದಿನ ಮೆಸೇಜ್ ಮಾಡೋದು ನಿಮ್ಗೆ? ಯಾರೇ ಇವಳು? ಅಯ್ಯೋ ಅದು ಯಾರಿಲ್ಲ ಕಣೆ, ಅದೇನಂದ್ರೆ ಅದು ನನ್ಗೇನ್ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದೀರಾ? ಇವತ್ಗೆ ನನ್ಗೂ ನಿಮ್ಗೆ ಇರೋ ಸಂಬಂಧ ಮುಗ್ದೋಯ್ತು. ಹೋಗಕ್ಕಿಂತ ಮುಂಚೆ ಒಂದ್ ಒಳ್ಳೆ ಗಿಫ್ಟ್ ಕೊಟ್ಟು ಹೋಗ್ತೀನಿ, ತಗೊಳ್ಳಿ. ಯಾವತ್ತ ಕೊಡ್ಬೇಕಿತ್ತು. ಏನ್ ಹೇಳ್ತಾ ಇದ್ದೀನಿ ನೀನು? ಅಲ್ಲ ಅದೇನು ಗಿಫ್ಟ್ ಕೊಟ್ಟು ಹೋಗ್ತೀರ ಅಂತ ಹೇಳಿದಲ್ಲ, ಏನದು? ಇದೇ ತಗೊಳ್ಳಿ. ಹಬ್ಬ ಕನಸ, ಬೆಳಿಗ್ಗೆ ಬೆಳಿಗ್ಗೆ ಬಿದ್ದ ಕನಸೆಲ್ಲ ನನಸಾಗುತ್ತಂತೆ. ಬೆಳಿಗ್ಗೆ ಲೇಟಾಗಿ ಎದ್ದರೆ ಇಂಥವೇ ಬರೋದು ಕನಸಲ್ಲಿ. ನನ್ನ ಲೈಫಲ್ಲಿ ನಡೀತಾ ಇರೋದು ಸಾಲದು ಅಂತ ಇದೊಂದು ಬೇರೆ. ಕನಸಲ್ಲೂ ಇಷ್ಟು ಕೆಟ್ಟದಾಗಿ ಆ್ಯಕ್ಟ್ ಮಾಡ್ತೀನ? ಏನ್ ಮಕ್ಕಳ ಬರೀತಿದ್ದೀರಾ? ಹೌದು, ಬರೀತಾ ಇದ್ರಿ, ಕಾಣಿಸಲ್ವಾ? ಯಪ್ಪ, ಇವಾಗಲ್ಲಿ ಮಕ್ಕಳ ಹತ್ರ ಮಾತಾಡುವಾಗಿಲ್ಲ. ಮಾಮ, ಒಂದು ಮ್ಯಾಜಿಕ್ ಮಾಡಿ ತೋರಿಸ್ತೀರಾ? ಮ್ಯಾಜಿಕ್? ನಾನೆಂತ ಮ್ಯಾಜಿಕ್ ಮಾಡುದಾ? ನಂಗೆ ಮ್ಯಾಜಿಕ್ ಎಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ. ಒಂದು ಮಾಮ, ಪ್ಲೀಸ್. ಅದ್ ಪೆನ್ ಕೊಡಿ ಈಚೆ. ಇದು ಬ್ಲೂಯಿಂಗ್ ಪೆನ್ ತಾನೆ? ರೆಡ್ ಬರೆಯುತ್ತಾ? ಇಲ್ವಾ? ನಾನ್ ಬರ್ತು ತೋರಿಸ್. ಇದೇನಿದು? ರೆಡ್. ಬರ್ದಲ್ಲ ಬ್ಲೂಯಿಂಗ್ ಪೆನ್ ಇಂದ ರೆಡ್. ತಗೋ, ಇವತ್ತಿಗೆ ಮ್ಯಾಜಿಕ್ ಸಾಕು. ನಾಳೆ ಇನ್ನೊಂದು ಮ್ಯಾಜಿಕ್ ಮಾಡಿ ತೋರಿಸ್ತೇನೆ ಆಯ್ತಾ? ಬರೀರಿ ಬರೀರಿ. ನೀ ಎಂತ ನಗುದು? ಅದು ಮ್ಯಾಜಿಕ್? ನನ್ನ ಫ್ರೆಂಡ್ಸ್ ಎಲ್ಲ ಇದಕ್ಕಿಂತ ಒಳ್ಳೆಯ ಟ್ರಿಕ್ ಮಾಡಿ ತೋರಿಸ್ತಾರೆ. ಸರಿ, ನಾನೇ ಬುದ್ಧಿ ಕಲಿಸ್ತೇನೆ ಅವರು. ಹೆಂಡತಿ ತವ್ರ ಮನೆಗೆ ಹೋದ್ರೆ ಅದೆಷ್ಟು ಖುಷಿ ಅಲ್ವಾ? ನಿಂದೇ ಸಾಮ್ರಾಜ್ಯ, ಹೇಳೋರಿಲ್ಲ ಕೇಳೋರಿಲ್ಲ. ಫ್ರೀ ಬರ್ಡ್ ಮಾರ ನೀನು. ಫ್ರೀ ಬರ್ಡು ಮಣ್ಣು. ಅದ್ ಯಾಕೆ ವಿಷಯ ಗೊತ್ತಿದ್ದು ಉರಿಯೋ ಬೆಂಕಿ ಮೇಲೆ ತುಪ್ಪ ಸುರಿತಿದ್ದು ನಂಗಂತೂ ಅರ್ಥ ಆಗ್ತಿಲ್ಲ. ಇರ್ಲಿ ಬಿಡ, ಅದಕ್ಕೆ ಯಾಕೆ ಅಷ್ಟು ಟೆನ್ಷನ್ ಆಗ್ತೀಯ? ನಿನ್ನ ಹೆಂಡತಿ ತವ್ರ ಮನೇಲಿ ಅದೆಷ್ಟು ದಿವಸ ಇರ್ಬೇಕು ಇರ್ತಾಳೆ. ಮುಂಚೆ ಕಂಪ್ಲೇಂಟ್ ಮಾಡ್ತಿದ್ದೆ, ಹೆಂಡತಿ ತವ್ರ ಮನೆಗೆ ಹೋಗಲ್ಲ ಹೋಗಲ್ಲ ಅಂತೇಳಿ. ಇವಾಗ ಬೇರೆನೇ ಸ್ಟೋರಿ ಹೇಳ್ತಾ ಇದ್ಯಾ? ಇವಾಗ ನೀನಿಲ್ಲಿ ಸ್ವಲ್ಪ ಆರಾಮಾಗಿರು. ನನ್ನ ಹೆಂಡತಿ ಕೋಪ ಮಾಡ್ಕೊಂಡು ತವ್ರ ಮನೆಗೆ ಯಾಕೆ ಹೋಗಿದ್ದಾಳೆ ಅಂತ ನಂಗಂತೂ ವಿಷಯ ಗೊತ್ತಿಲ್ಲ. ವಿಷಯ ತಿಳ್ಕೊಳ ಅಂತೇಳಿ ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡ್ತಾ ಇಲ್ಲ, ಮೆಸೇಜ್ ಮಾಡಿದ್ರೆ ಮೆಸೇಜ್ ರಿಪ್ಲೈ ಇಲ್ಲ. ನನ್ನ ತಲೆ ಕೆಟ್ಟು ಹೋಗಿದೆ. ಅದು ಹೆಂಗೆ ಆರಾಮಾಗಿರ್ಲಿ? ಯಾಕೆ? ವಿಷಯ ಏನು ಅಂತ ನಿಂಗೆ ಗೊತ್ತಿಲ್ವಾ?
ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡು, ಎಲ್ಲ ಅರ್ಥ ಆಗುತ್ತೆ. ಅವಳು ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋಗುವಂತ ದೊಡ್ಡ ತಪ್ಪೇನು ನಾನು ಮಾಡಲಿಲ್ಲ. ಆದ್ರೆ ಒಂದೇ ಒಂದು ಬೇಜಾರಾಗೋ ವಿಷಯ ಅಂದ್ರೆ ನನ್ನ ಮಗಳ ಜೊತೆನೂ ಟೈಮ್ ಸ್ಪೆಂಡ್ ಮಾಡೋಕೆ ಆಪ್ಷನ್ ಕೊಡ್ತಾ ಇಲ್ಲಲ್ಲ ಅಂತ ಅಷ್ಟೇ. ಇವಾಗಲೇ 3 ವಾರ ಆಗಿದೆ. ನಾಳೆ ಮನೆಯಲ್ಲಿ ಬೇರೆ ಪೂಜೆ ಇದೆ. ಎಲ್ಲರ ಹತ್ರ ನೇಹ ಬರ್ತಾಳೆ ಅಂತ ಹೇಳಿಟ್ಟಿದ್ದೀನಿ. ಇವಾಗ ಏನ್ ಮಾಡ್ಬೇಕು ನಂಗಂತೂ ಗೊತ್ತಾಗ್ತಿಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ವಾ? ಅವಳು ನಿನ್ನ ಹೆಂಡತಿ ಕಣೋ, ಹೋಗಿ ಕರ್ಕೊಂಬ, ಸಾರಿ ಕೇಳು, ಎಲ್ಲ ಸರಿ ಹೋಗುತ್ತೆ. ಏನಿನ್ನ ಮಾತಿನ ಅರ್ಥ? ಇವಾಗ ನಾನೇ ಹೋಗ್ಬಿಟ್ಟು ಅವಳ ಹತ್ರ ಸಾರಿ ಕೇಳಿ ಮನೆಗೆ ವಾಪಸ್ ಕರ್ಕೊಂಬ ಅಂತ ಹೇಳ್ತಿದ್ಯಾ? ಇದೆಲ್ಲ ಆಗೋ ಮಾತಲ್ಲ. ಬೇರೆ ಏನಾದ್ರೂ ಐಡಿಯಾ ಇದೆ ಹೇಳಿ ನೋಡೋಣ. ಹೋಗು ಒಂದು ಒಳ್ಳೆ ಐಡಿಯಾ ಕೊಟ್ಬಿಟ್ಟು ಹೋಗಂದ್ರೆ ಆ ಟೈಮಲ್ಲಿ ನೀನಿರಲ್ಲ, ಬೇರೆ ಟೈಮಲ್ಲೆಲ್ಲ ಸಜೆಷನ್ ಕೊಡೋಕೆ ಬರ್ತೀಯ. ಹೌದು, ಎಲ್ಲ ನನ್ನ ಕರ್ಮ. ಪೂಜೆಗೆ ತಾರ ಅವ್ರಿಗೆಲ್ಲ ಬರೋ ಸ್ಟೈಲ್ ನೋಡಿದ್ರೆ 2 ತೆಂಗಿನಕಾಯಿಗೋಸ್ಕರ ಇಷ್ಟು ದೊಡ್ಡ ಬಿಲ್ಡಪ್ಪ. ಏನಕ್ಕ? ನೇಹಲ್ಲಿ ಬೆಳಿಗ್ಗೆಯಿಂದ 2-3 ಸಲ ಕಾಲ್ ಮಾಡಿದೆ, ಟ್ರೈ ಮಾಡಿದೆ, ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಎಂದ ಎಷ್ಟು ಹೊತ್ತು ನಾನು ಯಾವಾಗದಿಂದ ಹೇಳ್ತಾ ಇದ್ದೇನೆ ನಿನ್ಗೆ, ಟೈಮ್ ಆಯ್ತು ಪೂಜೆಗೆ, ಅಲ್ಲಿ ಭಟ್ರು ಬಂದಿದ್ದಾರೆ, ಕೇಳ್ತಾ ಇದ್ದಾರೆ, ಇನ್ನು ಕೂಡ ಟೈಮ್ ಆಯ್ತು, ಬೇಗ ಕಾಲ್ ಮಾಡು, ಸಿಗ್ತಾಳ ನೋಡು. ಸರಿ, ಇನ್ನೊಂದ್ 2 ಸಲ ಟ್ರೈ ಮಾಡ್ತೇನೆ. ಅವಳ ಬರುವಿಕೆಗಾಗಿ ಅದೆಷ್ಟು ಹೊತ್ತು ಕಾಯ್ತಾ ಇದ್ನೋ ನನಗೆ ಗೊತ್ತಿಲ್ಲ. ಮನೆಯಲ್ಲಿ ಅದ್ಯಾವಾಗ ಪೂಜೆ ಕಾರ್ಯ ಮುಗಿಯಿತೋ ಒಂದು ಅರ್ಥವಾಗಲಿಲ್ಲ. ಓಹೋ, ಇದಕ್ಕೆ ಏನ್ ಕಮ್ಮಿ ಇಲ್ಲ. ಮದ್ವೆಗೆ 7 ವರ್ಷ ಆದ್ರೂ ಇನ್ನ ಯಾರಿಗ್ ಪತ್ರ ಬರೆಯೋ ಆಸೆನೋ. ಅಲ್ಲ, ನಾನು ಒಂದೊಂದ್ಸಲ ಯೋಚನೆ ಮಾಡೋದು, ಈ ಟಿವಿ ಮೊಬೈಲ್ ಇದ್ದೇ ಇರೋ ಕಾಲದಲ್ಲಿ ಲೈಫ್ ಯಾವ ತರ ಇದ್ದಿರ್ಬೋದಲ್ವಾ? ಲವರ್ಸ್ ಎಲ್ಲ ಒಬ್ರನ್ನೊಬ್ರು ಮೀಟ್ ಆಗಕ್ ಆಗಲ್ಲ ಅಂತೇಳಿ ಲವ್ ಲೆಟರ್ಸ್ ಬರೆಯೋದು, ಆ ಒಂದು ಲೆಟರಿಗೋಸ್ಕರ ತಿಂಗಳುಗಟ್ಲೆ ಕಾಯೋದು, ಆಮೇಲೆ ಬಂದ ಲೆಟರ್ನ 10-20 ಸಲ ಓದೋದು. ಆ ಫೀಲಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿರ್ಬೋದಲ್ಲ ಅಂತ ಯೋಚನೆ ಮಾಡೋದು. ಏನ್ ಚಂದನೋ, ನನ್ಗೆಂತೂ ಫೋನು ಮೊಬೈಲು ಇಲ್ದಿರೋ ಲೈಫ್ ನ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು ಕಷ್ಟ. ಆದ್ರೂ ಮದುವೆಕ್ಕಿಂತ ಮುಂಚೆ ಮೀಟ್ ಮಾಡಕ್ ಬಂದಾಗ ಹೇಳ್ಬೋದಿತ್ತಪ್ಪ, ನನಗೆ ಲೆಟರ್ ಎಲ್ಲ ಬರೆಯೋದು ಇಷ್ಟ ಅಂತ ಹೇಳಿದ್ರೆ ನಾನು ಒಂದ್ ಲೆಟರ್ ಬರಿತಾ ಇದ್ದೆ, 10-20 ಸತಿ ಓದ್ಬೋದಾಗಿತ್ತು.
ಓ ಇವಾಗ ನೆನ್ಪ್ ಬಂತು ನನ್ಗೆ. ನೀವು ಮದ್ವೆಗಿಂತ ಮುಂಚೆ 10 ಮೆಸೇಜ್ ಮಾಡಿದ್ರೆ 1 ರಿಪ್ಲೈ ಮಾಡ್ತಾ ಇದ್ರಿ. ಬರೀ ಯೋಚನೆನೆ ಮಾಡ್ತಾ ಇದ್ರೋ ಏನಪ್ಪ. ಬಿಡೆ, ಅದೆಲ್ಲ ಮುಗ್ದೋದಾದ್ರೆ ಅದನ್ನೆಲ್ಲ ಮೆಲುಕು ಹಾಕಿ ಇವಾಗ ಪ್ರಯೋಜನ ಇಲ್ಲ. ಹೌದಾ? ಇವಾಗೂ ಆಪ್ಷನ್ ಕೊಟ್ರೆ ಹೊಸ ಅಧ್ಯಾಯ ಓಪನ್ ಮಾಡ್ತೀರಾ ನೀವು. ಅದ್ರ ನೆನ್ಪಿರ್ಲಿ, 6 ವರ್ಷದ ಮಗಳಿದ್ದಾಳೆ. ನಾನೇನೋ ರೆಡಿ ಇದ್ದೀನಪ್ಪ. ನನ್ಗೆ ಇವಾಗ ಯಾರು ಹೊಸ ಅಧ್ಯಾಯ ಕಲ್ಸಕ್ಕೆ ಬರ್ತಾರೆ? ಓಹೋ, ಮಾಡಕ್ ಏನ್ ಕೆಲ್ಸ ಇಲ್ಲ ಅಂದ್ರೆ ಇಂಥವೇ ತಲೆಗೆ ಯೋಚನೆ ಬರೋದು. ನಡೀರಿ, ಕಿಚನ್ ನಡೀರಿ, ಹೆಲ್ಪ್ ಮಾಡಿ ಬನ್ನಿ. ಎಂತದ ಡ್ರಾಯಿಂಗ್ ಬುಕ್ ಎಲ್ಲ ಬ್ಯಾಗ್ ಅಲ್ಲ, ಸೈಡ್ ಅಲ್ಲಿ ಎಲ್ಲಾದ್ರೂ ಇರ್ಬೇಕು. ಹುಡುಕಿದ್ರೆ ಸಿಗತ್ತೆ. ಎಲ್ಲ ನಾನೇ ಹುಡುಕ್ಬೇಕಾ? ಎಲ್ಲದಕ್ಕೂ ನಾನೇ ಬೇಕು ಹುಡ್ಕಕ್ಕೆ. ಎಂತದ ಪ್ರಸಾ, ನಾನು ಕೇಳ್ತಿರೋ ನ್ಯೂಸ್ ಕರೆಕ್ಟಾ? 2-3 ವಾರದಿಂದ ಮನೆಗೆ ಬಂದಿಲ್ವಂತೆ, ಹೌದಾ? ನಿನ್ ತಮ್ಮ ಅಂತೇಳಿ ಎಲ್ಲ ವಿಷಯದಲ್ಲಿ ಸಪೋರ್ಟ್ ಮಾಡ್ತಾ ಇರ್ಲಿಕ್ಕೆ ಆಗುದಿಲ್ಲ, ಆಯ್ತಾ? ಈಗಲೇ ಹೋಗಿ ಕರ್ಕೊಂಡ್ ಬಾ, ಅವಳಿಗೆ ಸಾರಿ ಕೇಳಿ ಕರ್ಕೊಂಡ್ ಬಾ. ನಿಮ್ಗೆಲ್ಲ ಯಾವಾಗ ಬುದ್ಧಿ ಬರ್ತದ ನನ್ಗೆ ಅರ್ಥ ಆಗುದಿಲ್ಲ. ಮನೇಲಿ ಇರೋರೆಲ್ಲ ಬುದ್ಧಿವಾದ ಹೇಳೋರೇ ಆದರೆ ಕೇಳಲಿಕ್ಕೆ ಅದೆಷ್ಟು ಇಂಪಾಗಿರುತ್ತಲ್ವಾ? ಆಗ ಬಂದ್ಲು ಇನ್ನೊಬ್ಳು, ಇವಳತ್ರ ಅದೇನೇನು ಕೇಳಬೇಕು. ಬಟ್ ಬ್ರದರ್, ಏನೋ ಸೀರಿಯಸ್ ಆಗಿ ಯೋಚನೆ ಮಾಡ್ತಿರೋ ಆಗಿದೆ. ತವರಿಗೆ ಬಂದಿರೋ ತಂಗಿ ಇನ್ನೂ 2 ವಾರ ಆದ್ರೂ ಗಂಡನ ಮನೆಗೆ ಹೋಗದೆ ಯಾಕೆ ಇಲ್ಲೇ ಇದ್ದಾಳಂತ ಯೋಚನೆ ಮಾಡ್ತಾ ಇದೆ. ಯಾಕೆ ಹೋಗ್ತಾ ಇಲ್ಲ? ಅದೆಲ್ಲ ಬಿಟ್ಟಾಕು. ಹೇಳು, 1 ತಿಂಗಳಿಂದ ಅದಕ್ಕೆ ಯಾಕೆ ಬಂದಿಲ್ಲ ಮನೆಗೆ, ಅದನ್ನ ಹೇಳು. ಬಿಡೆ, ಅದೆಲ್ಲ ಸ್ವಲ್ಪ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಯಾಕೆ ನಿಂಗೆ ಅವಳು ಕಾಲ್ ಮಾಡಿಲ್ವಾ? ನಾನು ಕಾಲ್ ಮಾಡಿದ್ದೆ 1-2 ಸಲ. ಮತ್ತೆ ನಿನ್ನ ಅಣ್ಣ ಹತ್ರನೇ ಕೇಳು ಅಂತ ಕಟ್ ಮಾಡಿಬಿಟ್ರು. ಹೌದಾ? ಆಕ್ಚುಲಿ ವಿಷಯ ನನ್ಗೂನು ಕರೆಕ್ಟ್ ಆಗಿ ಗೊತ್ತಿಲ್ಲ. ನೋಡೋಣ. ನೀನ್ ಎಂತ ಕಿಲ್ಲಾಡಿ ಅಂತ ನಂಗೆ ಗೊತ್ತಿದ್ದೆ. ಫಸ್ಟ್ ಅಫ್ಗೆ ಜೊತೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊ. ಎಲ್ಲ ನಂಗೆ ಬುದ್ಧಿವಾದ ಹೇಳೋರೆ, ನೀನೊಬ್ಳು ಬಾಕಿ ಇತ್ತು ನೋಡು. ನೋಡೋಣ. ಸರಿ, ನಾನು ಯಾಕೆ ಇಲ್ಲಿಗೆ ಬಂದೆ ಅಂದ್ರೆ ಪಕ್ಕದ ಮನೆ ಆಂಟಿ ನಿನ್ನ ಕರಿತಾ ಇದ್ರು, ಅದೇ ಹೇಳೋಗೋಣ ಅಂತ ಬಂದೆ. ಓ, ಅವರ ದೊಡ್ಡ ಅನಸಿನ ಕಣೆ ಅದು. ಯಾವಾಗ ನೋಡಿದ್ರು ನಗ್ತಾ ಇರ್ತಾರೆ. ಮೋಸ್ಟ್ಲಿ ವಿಡಿಯೋ ಮಾಡಕ್ಕಿರ್ಬೇಕು. ನಡಿ ಹೋಗೋಣ. ಎಂತ ಆಂಟಿ, ರೀಲ್ಸ್ ಮಾಡ್ಲಿಕ್ಕೆ ಉಂಟಾ? ಹೌದೌದು, ನಂಗೊಂದು ರೀಲ್ಸ್ ಮಾಡ್ಲಿಕ್ಕೆ ಉಂಟು. ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಲೈಕ್ಸ್ ಬರುತ್ತಾ? ಅದಕ್ಕೆ ಪೋಸ್ಟ್ ಮಾಡ್ಲಿಕ್ಕಿದೆ. ಓಕೆ ಓಕೆ, ಆಯ್ತಾಯ್ತು. ನಿಮ್ದೊಂದು ವಿಡಿಯೋ ಮಾಡ್ತೀನಿ ನಾನು. ಒಂದು ಕೆಲಸ ಮಾಡುವ, ನೀವು ಅಲ್ಲಿಂದ ಇಲ್ಲಿಗೆ ಇದು ಸ್ಲೋ ಮೋಷನ್ ಅಲ್ಲಿ ಬರೋ ಒಂದು ವಿಡಿಯೋ ಮಾಡುವ. ಅದನ್ನೇ ಹಾಕ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಫುಲ್ ಫಾಲೋವರ್ಸ್ ಬಂದ್ಬಿಡ್ತಾರೆ. ಅಲ್ಲ, ತುಂಬಾ ಬರ್ತಾನೆ ಇದೆ. ಹೌದಾ? ತುಂಬಾ ಖುಷಿ ಆಯ್ತು ನನಗೆ. ಯಾರಾದ್ರೂ ಒಂದು ಮಾಡುವ ವಿಡಿಯೋ, ಆಯ್ತಾಯ್ತು. ಸರಿಯಾ? ಓಕೆ, ಫಾಸ್ಟ್ ಆಗಿ ಬಂದ್ಬಿಡಿ. ಹಾ, ನಗ್ತಾ ಬನ್ನಿ, ನಗ್ತಾ ಬನ್ನಿ. ಹಾಯ್ ಹೇಳಿ. ಹಾ, ಅಷ್ಟೇ 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 ಅಷ್ಟೇ. ಒಮ್ಮೆ ಎಂತ ಮಾರ ನಿಮ್ದು ದಿನ ಇಡೀ ರೀಲ್ಸ್ ಅಲ್ಲಿ ಫ್ರೆಂಡ್ ಬಂದಿದ್ದಾನೆ, ಅಲ್ಲಿ ಊಟ ಹಾಕ್ಲಿಕ್ಕೆ ಬನ್ನಿ. ಹಾ ಸೋನು, ಅವ್ರಿಗೆ ತುಂಬಾ ಫಾಲೋವರ್ಸ್ ಇದ್ದಾರೆ. ಎಂತ followers? ಇನ್ಸ್ಟಾಗ್ರಾಮ್ ಅಲ್ಲಿ 50,000 ಫಾಲೋವರ್ಸ್ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ರು. ಎಂತ 50,000? ಇರುದೇ 5 ಜನ, ಅದರಲ್ಲಿ 5ರಲ್ಲಿ 3 ಮನೆಯವರೇ, ಮತ್ತೆಂತ 2 ಜನ ಇರ್ಬೋದು. ಯಾ ಕರ್ಮ, ಈಗಲೇ ಹೇಳ್ಬೇಕಿತ್ತ. ಎಂತ ಮಾರ ನಿಮ್ದು? ಹೌದಾ? ಬನ್ನಿ ಊಟ ಹಾಕಿ ಬಸ್ತಿಗೆ. ಅಯ್ಯೋ ಆಂಟಿ, ತೊಂದರೆ ಇಲ್ಲ, ನೀವು ಇದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬೇಡಿ. ಇದೇ ಥರ ರೀಲ್ಸ್ ಮಾಡ್ತಾ ಇರಿ, ಫಾಲೋವರ್ಸ್ ಆಗ್ತಾರೆ. ಆಯ್ತಾ? ಎಂತಕ್ಕೆ? ಹಿಮಾರೆ ಅಂತ ತುಳುವಲ್ಲಿ ಹೇಳೋದು. ಕನ್ನಡದಲ್ಲಿ ಅದಕ್ಕೆ ಒಂದೆಲ್ಲ ಹೇಳಿದ್ರು ಬ್ರಾಹ್ಮಿ ಸೊಪ್ಪು ಅಂತ ಹೇಳ್ತಾರೆ. ಆದ್ರೆ ಚಟ್ನಿ ಮಾತ್ರ ತುಂಬಾ ಒಳ್ಳೆದಾಗ್ತದೆ.
ಹಲೋ, ಹೇಳ ಪ್ರಸನ್ನ. ಎಂತದ ಎಲೆಕ್ಷನ್ ನಿಂತಿದೆ ಹೇಗೆ? ನಿಂಗೆ ಎಷ್ಟು ಸರ್ತಿ ಕಾಲ್ ಮಾಡಿದ್ರೆ ಸಹ ನಿನ್ನ ನಂಬರ್ ಬಿಸಿ. ಅಲ್ಲ, ತಿಂಗಳಿಗೆ ಒಂದ್ಸಲ ಕೂಡ ಕಾಲ್ ಮಾಡಿದ ನನ್ನ ತಮ್ಮ ಇವಾಗ ವಾರದಲ್ಲಿ 2-3 ಸಲ ಕಾಲ್ ಮಾಡಿದಾಗಲೇ ನನಗೆ ಅಂದಾಜಾಯ್ತು ವಿಷಯ ಎಂತ ಇರ್ಬೋದು ಅಂತ. ಹೌದು, ನೀನು ಹೇಳೋ ಸ್ಟೈಲ್ ನೋಡಿದ್ರೆ ನಾನು ನಿಂಗೆ ಕಾಲೇ ಮಾಡೋದಿಲ್ಲ ಅನ್ನೋ ತರ ಉಂಟು. ಆದ್ರೆ ಸಹ ನಿಂಗೆ ವಿಷಯ ಗೊತ್ತಿರೋದು ಒಳ್ಳೇದಾಯ್ತು ಬಿಡು. ನೀನು ಮತ್ತು ನೇಹ ವಾರಕ್ಕೆ ಒಂದ್ಸರ್ತಿ ಯಾರಾದ್ರು ಕಾಲ್ ಮಾಡಿ ಮಾತಾಡ್ತಿರ್ತೀರ ಅಂತ ನಂಗೆ ಗೊತ್ತು. ನಾನು ಅವಳಿಗೆ ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡೋದಿಲ್ಲ. ಅದಕ್ಕೆ ಒಂದು ಕೆಲಸ ಮಾಡು, ನೆಕ್ಸ್ಟ್ ಟೈಮ್ ಅವಳು ನಿಂಗೆ ಕಾಲ್ ಮಾಡಿದ್ರೆ ಅವಳಿಗೆ ನನ್ನನ್ನು ಮೀಟ್ ಆಗ್ಲಿಕ್ಕೆ ಹೇಳು, ಆಯ್ತಾ? ಯಾಕಂದ್ರೆ ಅವಳು ನೀನು ಹೇಳಿದ್ ಕೇಳ್ತಾಳೆ, ಅದಕ್ಕೆ ಹೇಳಿದ್ದು. ಅಲ್ಲ, ನಿಮ್ಮ ಗಂಡ ಹೆಂಡತಿ ಜಗಳ ಮಧ್ಯೆ ನನ್ನನ್ನು ಯಾಕೆ ಹಿಡಿತೀರಿ ಮಾರೆ? ನಿಮ್ಮ ಪ್ರಾಬ್ಲಮ್ ಎಲ್ಲ ಏನಿದ್ರು ನೀವೇ ಸಾಲ್ವ್ ಮಾಡ್ಕೋಬೇಕು. ನಿನ್ನೆ ನನಗೆ ಅವಳು ಕಾಲ್ ಮಾಡಿದ್ದಾಳೆ, ವಿಷಯ ಅಂತ ಸ್ವಲ್ಪ ನನಗೆ ಸಹ ಗೊತ್ತುಂಟು. ಅವಳು ಹೇಳೋದು ನೋಡಿದ್ರೆ ನಿನ್ನೆನೇ ನಂಗೆ ಡೌಟ್ ಬರ್ತಿದೆ. ಆದರೆ ಎಂತ ಮಾಡೋದು, ತಮ್ಮ ಅಲ್ವಾ, ನೋಡುವ, ಹೇಳ್ತೇನೆ ಅವಳಿಗೆ. ಸರಿ, ಅಷ್ಟು ಮಾಡು ಸಾಕು. ನಾನು ನಿಂಗೆ ನೆಕ್ಸ್ಟ್ ಟೈಮ್ ಕಾಲ್ ಮಾಡಿದಾಗ ವಿಷಯ ಅಂತ ಪುರುಷೋತ್ತಲ್ಲಿ ಎಲ್ಲ ಹೇಳ್ತೇನೆ, ಆಯ್ತಾ? ಓಕೆ. ಯಾರು ಬೈಕಲ್ಲಿ ಈ ಥರ ಅಡ್ಡ ನಿಲ್ಲಿಸಿರೋದು ಅಷ್ಟು ಗೊತ್ತಾಗಲ್ಲ. ಗೇಟ್ ಓಪನ್ ಮಾಡ್ಲಿಕ್ಕೆ ಬರೋದಿಲ್ಲ, ಮತ್ತೆ ಮ್ಯಾಜಿಕ್ ಮಾಡ್ತೀನಿ. ಅಲ್ವಾ, ಮೊನ್ನೆ ಪೂಜೆ ಎಲ್ಲ ಎಷ್ಟು ಒಳ್ಳೆ ಆಯ್ತಲ್ಲ, ಅದ್ರ ಒಂದೇ ಬೇಜಾರು, ನೇಹ ಬರಲಿಲ್ಲಲ್ಲ, ಅದಕ್ಕೆ ಒಂದು ಬೇಜಾರು ಆಯ್ತು ನನಗೆ. ನಾನು ಸಹ ಅದೇ ಎಣಿಸುದು. ಅವಳ ಮನೇಲಿ ಪೂಜೆ ಉಂಟು ಅಂತ ಕೇಳಿದವರ ಹತ್ರ ಎಲ್ಲ ಹೇಳಿದ್ದೇನೆ. ಹಾಗೆ ಮತ್ತೆಂತ ಹೇಳುದು? ಅದೇ ಇವರಿಗೆ ಕೂಡ ಅಷ್ಟು ಗೊತ್ತಾಗಲ್ವಾ? ಎಷ್ಟಂತ ಹೇಳುದು ಇವರಿಗೆ, ಇವನಿಗೆ ಕೂಡ ಅಷ್ಟು ಅರ್ಥ ಆಗೋದಿಲ್ವಾ? ಹೋಗಿ ಕರ್ಕೊಂಡು ಬರ್ಬೋದಿತ್ತಲ್ವಾ? ಹೇಳಿದರೆ ಮತ್ತೆ ನಾವೇ ಕೆಟ್ಟವರಲ್ಲಿ ಇರ್ತದೆ ಇದರಲ್ಲಿ. ನಿಮಗೆಲ್ಲ ವಿಷಯ ಎಂತ ಅಂತ ಗೊತ್ತುಂಟ? ಎಂತ ಗೊತ್ತಿಲ್ಲ ಅಲ್ಲ, ಸುಮ್ಮನೆ. ವಿಷಯ ಎಂತಂದ್ರೆ ಯಾರಿಗೆ ಗೊತ್ತು? ಹೇಳ್ತಾರ ಕೇಳಿದರೆ? ಇಲ್ಲ, ಅವಳಿಗೆ ನಾಡ್ದು ನೋಡಿ ದೇವಸ್ಥಾನದಲ್ಲಿ ಫಂಕ್ಷನ್ ಉಂಟು, ಬಾ ಅಂತ ಹೇಳಿ ಕಾಲ್ ಮಾಡಿದರೆ ಬರುವುದಿಲ್ಲ ಅಂತೆ, ಮಗಳನ್ನು ಕಳಿಸಿಕೊಡ್ತೇನೆ ಅಂತ ಹೇಳ್ತಾರೆ. ಹಬ್ಬ ಹುಡುಗಿ ಅದು ಬರ್ತಾಳಲ್ಲ, ನನಗೆ ಭಾರಿ ಖುಷಿ ಆಯ್ತು. ಅವಳನ್ನು ಭಾರಿ ಮಿಸ್ ಮಾಡ್ತಾ ಇದ್ದೆ ನಾನು. ಅವ ಬಂದ, ಸ್ವಲ್ಪ ಸುಮ್ಮನೆ ಇದೆಯಾ? ದಿನ ಬೆಳಿಗ್ಗೆ ಎದ್ರೆ ಇದೇ ಆಯ್ತು ನಿಮ್ದು. ಅಟ್ಲೀಸ್ಟ್ ಒಂದು ದಿವಸಕ್ಕೆ ಒಂದ್ಸಲ ಮಾತಾಡಲಿಲ್ಲದಿದ್ರೆ ನಿಮಗೆ ತಿನ್ನೋದು ಕರಗೋದಿಲ್ವಾ ಅಂತ ಅಲ್ವಾ? ಅಲ್ಲ, ಇದೇ ಇರುವಂಥ ವಿಷಯ ಮಾತಾಡಿದ್ರ? ಅಲ್ಲಲ್ಲ, ಇದ್ದದನ್ನೇ ಮಾತಾಡಿದ್ರು. ಬಟ್ ನೀನು ಕೂಡ ಸ್ವಲ್ಪ ಸೀರಿಯಸ್ ಆಗಿ ಅದರ ಬಗ್ಗೆ ಯೋಚನೆ ಮಾಡ್ಬೇಕು ಮಾರೆ. ಆಯ್ತಾಯ್ತು. ರಿಯಾ, ಓದಿ ಆಯ್ತಾ? ನಾಡಿದ್ದು ಎಕ್ಸಾಮ್ ಉಂಟು ಗೊತ್ತುಂಟಲ್ಲ ನಿಂಗೆ. ಇಡೀ ದಿವಸ ಮೇಕಪ್ ಮಾಡೋದೇ ಆಯ್ತು. ಎಂತ ನನ್ನ ಕಿರಿಕಿರಿ? ನಂಗೆ ಗೊತ್ತುಂಟು ಓದ್ಲಿಕ್ಕೆ, ನೀವು ಹೋಗಿ. First things first, I'ma say all the words inside my head. I'm fired up and tired of the way that things have been. The way that things have been. ನೀನು ಓದ್ತಿದ್ದೀಯಾ, ಬರೀತಿದ್ದೀಯಾ, ಸಾಂಗ್ ಹೇಳ್ತಿದ್ದೀಯಾ, ಎಂತ ಸಾರ್ಥ ಆಗುದಿಲ್ಲ. ಅನಾರೋಗ್ಯದ ಕಾರಣ 2 ದಿನ ರಜೆ ಕೋರಿ ತರಗತಿ ಶಿಕ್ಷಕರಿಗೆ ಪತ್ರ ಬರೆಯಬೇಕಂತೆ. ಇದನ್ನು ಪ್ರಾಕ್ಟೀಸ್ ಮಾಡಿದರೆ ನಾಡಿದ್ದು ಎಕ್ಸಾಮ್ಗೆ ಇದೇ ಕ್ವಶನ್ ಬರ್ತದಂತೆ. ಅದಕ್ಕೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಪತ್ರ ಬರೆಯುವಾಗ ಕರೆಕ್ಟ್ ಆಗಿ ಬರೀಬೇಕು, ಇಲ್ದಿದ್ರೆ ನಾಳೆ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಚೆನ್ನಾಗಿ ಬರುದಿಲ್ಲ, ಗೊತ್ತಾಯ್ತಾ?
ಎಂತ ಹೇಳಿದವ? ಎಂತಸಿಲ್ಲ. ಅಲ್ಲ ಎಂತ ಹೇಳಿದಕ್ಕೆ ಎಂತ ಹೇಳಿ? ಇಲ್ಲ ಎಂತಸಿಲ್ಲ. ಹೇಳ. ನಿಮ್ಮ ಹತ್ರ ಮಾತಾಡ್ಬಾರ್ದಂತೆ. ಎಂತಕ್ಕಂತೆ? ಗೊತ್ತಿಲ್ಲ. ನೀನ್ ಎಂತ ಹೆದರುದ ಅವನಿಗೆ ಹೇಳು. ಅವನಿಗೊಂದು ನಿಮ್ದು ಸೀಕ್ರೆಟ್ ಗೊತ್ತಂತೆ. ಎಂತ ಸೀಕ್ರೆಟಾ? ಎಂತ ಸೀಕ್ರೆಟ್ಸ್ ಇಲ್ಲ, ನಾನು ಸುಮ್ಮನೆ ಹೇಳ್ತಿದ್ದೇನೆ ಅಷ್ಟೇ. ನೀವು ಮಾಮಿಯನ್ನು ಮನೆಗೆ ಕರ್ಕೊಂಡು ಬರದೇ ಇರ್ಬೇಕು. ಮಾಡ್ತೇನೆ ನಿಮ್ಗೆ. ಎಂತ ಆಗಿದೆ ಅವನಿಗೆ? ಹೋದ ಜನ್ಮದಲ್ಲಿ ನಾವಿಬ್ರು ಹಾವು ಮೂರು ಸೇರಿದ್ರು ಅಂತ. ಏ ರೂಹಿ ಬಂದ್ರು. ಪುಟ್ಟ, ನಮ್ಮನ್ನೆಲ್ಲ ಮಿಸ್ ಮಾಡ್ಕೊಂಡ್ಯಾ? ಹೌದಾ? ಯಾರನ್ನೆಲ್ಲ ಜಾಸ್ತಿ ಮಿಸ್ ಮಾಡ್ಕೊಂಡೆ ಹೇಳು? ಹೌದಾ? ನನಗಿಂತ ಮನೇಲಿರೋ ನಾಯಿ ಮರಿನೇ ಲಕ್ಕಿ ಅನ್ಸುತ್ತೆ. ಇವಾಗ ಒಂದು ಕೆಲಸ ಮಾಡೋಣ, ಈಗ ಹೋಗಿ ಟಿಂಕು ಜೊತೆ ಆಟ ಆಡು, ಆಮೇಲೆ ನೈಟು ನಾವು ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಕೈ ಮುಗ್ದೆಲ್ಲ ಬರೋಣ, ಓಕೆನಾ? ಸರಿ ಹಾಗಾದ್ರೆ ಹೋಗಿ.
ನೀಟಾಗಿ ಶೇವ್ ಮಾಡ್ಕೊಂಡು ಬಂದಿರೋದು ನೋಡಿದ್ರೆ ಬೇರೆ ಯಾರನ್ನೋ ನೀಟಾಗಿ ಬಂದಿರೋ ತರ ಇದೆ. ಲೇಟಾಗಿ ಬರೋದಲ್ದೆ ದಿಮಾಗ್ ಬೇರೆ ಮಾತಾಡಕ್ಕಾಗಲ್ಲ. ಸಾರಿ, ಒಂದು 10 ನಿಮಿಷ ಲೇಟ್ ಆಯ್ತು. 10 ನಿಮಿಷ ಯಾಕೆ? ಇನ್ನೂ ಸ್ವಲ್ಪ ಲೇಟಾಗೆ ಬರ್ಬೇಕಾಗಿತ್ತು. ನಂಗೆ ಮುಂಚೆನೇ ವೇಟ್ ಮಾಡಿ ಅಭ್ಯಾಸ ಇತ್ತು. ಆನ್ಸರ್ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ಅನ್ಸುತ್ತೆ. ಇದೆಲ್ಲ ಬೇಕಿತ್ತು ಇವಾಗ. ಅವಳು ಸಾರಿ ಕೇಳಿದ ತಾನೆ. ನಾವು ಪಾಡು ಪ್ರತಿಯೊಂದು ತಪ್ಪಿಗೂ ಸಾರಿ ಕೇಳ್ತಾ ಇದ್ರೆ ಸಾರಿಗೆ ಏನಿದೆ ಬೆಲೆ? ಇವಾಗ ಬಂದಿದ್ದೀನಲ್ವಾ, ಅದೇನೋ ಹೇಳ್ಬೇಕಂತಿದ್ರಲ್ಲ ಹೇಳಿ. ನಿಮ್ಮ ಅಕ್ಕನ ಮಾತು ಬೆಲೆ ಕೊಟ್ಟು ಬಂದಿಲ್ಲ ಅಂದ್ರೆ ಬರ್ತಾನೆ ಇದೆ ನಾನು. ಅಕ್ಕನ ಮಾತಿಗೆ ಬೆಲೆ ಕೊಟ್ಟು ಬಂದಿರೋದು. ಅವತ್ತು ಮನೆ ಬಿಟ್ಟು ಹೋಗೋತ್ತಿಗೆ ಒಂದು ಮಾತು ಹೇಳ್ಬೇಕು ಅಂತ ಗೊತ್ತಿಲ್ವಾ? ನಾನು ಏನಂತ ಅರ್ಥ ಮಾಡ್ಕೊಳ್ಳಿ? ಕಾಲ್ ಮಾಡಿದ್ದೀನಿ, ಮೆಸೇಜ್ ಮಾಡಿದ್ದೀನಿ, ಒಂದಕ್ಕೂ ರಿಪ್ಲೈ ಇಲ್ಲ ನಿಂದು. ಅದಕ್ಕೆಲ್ಲ ವ್ಯಾಲ್ಯೂನೇ ಇಲ್ವಾ? ವ್ಯಾಲ್ಯೂ ಕೊಡೋ ತರ ನೀವು ಬಿಹೇವ್ ಮಾಡಿದ್ರೆ ನಾನು ಯಾಕೆ ಮನೆ ಬಿಟ್ಟು ಹೋಗ್ತಾ ಇದ್ದೆ? ನನ್ಗನ್ಸುತ್ತೆ ಕೆಲವೊಂದ್ಸಲ ನಾವು ತೋರಿಸೋ ಅತಿಯಾದ ಪ್ರೀತಿ ಕಾಳಜಿ ಎಲ್ಲ ಒಂದೊಂದ್ಸಲ ನಮ್ಗೆ ಉಲ್ಟಾ ಹೊಡೆಯುತ್ತೇನೋ ಅಂತ. ನಿನ್ನ ರೋಹಿನ ಅದೆಷ್ಟು ಕೇರ್ ಮಾಡ್ತೀನಿ ಅಂತ ನಿಂಗೆ ಗೊತ್ತು ತಾನೆ. ಮನೆ ಕೆಲಸದಲ್ಲಿ ಅದೆಷ್ಟು ಹೆಲ್ಪ್ ಮಾಡ್ತೀನಿ ನಿಂಗೆ. ಅದಕ್ಕೆಲ್ಲ ವ್ಯಾಲ್ಯೂನೇ ಇಲ್ವಾ? ಅದೆಲ್ಲ ಬಿಡು. ನೀನ್ ಮಾಡೋ ಅಡಿಗೆ ಬಗ್ಗೆ ಯಾವತ್ತಾದ್ರೂ ಏನಾದ್ರೂ ಕಂಪ್ಲೇಂಟ್ಸ್ ಮಾಡಿದೀನ? ಇಲ್ಲ ತಾನೆ. ಅದು ಹಿಂಗೆ ಇರ್ಲಿ, ತಿಂತ ಇದ್ದೆ ತಾನೆ. ಅದ್ ಯಾವಾಗ ನಾನು ಅಡಿಗೆ ಚೆನ್ನಾಗಿ ಮಾಡಿಲ್ಲ ಹೇಳಿ? ಊಟ ಮಾಡ್ಬೇಕಾದ್ರೆ ಅಡಿಗೆ ಹೇಗಿದೆ ಆದಾಗ ಜೆನ್ಯೂನ್ ಆಗಿ ಫೀಡ್ಬ್ಯಾಕ್ ಕೊಡ್ಬೇಕಿತ್ತು. ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಿತ್ತು. ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋ ತರ ಆಯ್ತು ನೋಡು. ಒಂದ್ ವೇಳೆ ನಾನು ಜೆನ್ಯೂನ್ ಆಗಿ ಫೀಡ್ಬ್ಯಾಕ್ ಕೊಡ್ತಾ ಇದ್ರೆ ನೆಕ್ಸ್ಟ್ ಡೇ ನಂಗೆ ಊಟ ಸಿಗ್ತಿತ್ತೆ ಇಲ್ವೋ? ನಂಗೆ ಅದೇ ಡೌಟ್. ಲಾಸ್ಟ್ ಟೈಮ್ ನಂಗೆ ನೆನ್ಪಿದ್ಯಾ, ನೀನ್ ಅರ್ಜೆಂಟ್ ಅಲ್ಲಿ ದೋಸೆ ಮಾಡ್ಕೊಂಡ್ ಬಂದು, ಅದು ದೋಸೆನೋ ಸೀದೋಗಿರೋ ರೊಟ್ಟಿನೋ ಒಂದು ಅರ್ಥ ಆಗಿರ್ಲಿಲ್ಲ. ಅದು ಬಿಡು, ಅದ್ರ ಜೊತೆ ಕೊಟ್ಟಿರೋ ಸಾಂಬಾರು ಉಪ್ಪಿಂದ ಬಾಯಿಗಿಡೋಕ್ ಆಗ್ತಿರ್ಲಿಲ್ಲ. ಆದ್ರೂ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಎಲ್ಲ ತಿಂದ್ಬಿಟ್ಟು ಹೋಗಿದ್ದೆ ತಾನೆ. ನನ್ ಕಷ್ಟ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಅದು ಚೆನ್ನಾಗಿ ನೆನ್ಪಿದೆ ನನ್ಗೆ. ಅದ್ರ ಪ್ರೀವಿಯಸ್ ನೈಟ್ ಅದ್ ಯಾವ್ದಕ್ಕೂ ನನ್ ಜೊತೆ ಸುಮ್ನೆ ಡಿಸ್ಕಷನ್ ಮಾಡಿ ಜಗಳ ಮಾಡಿದ್ರಿ, ನೆನ್ಪಿದ್ಯಾ? ಅದಕ್ಕೆ ನೆಕ್ಸ್ಟ್ ಸಾಂಬಾರ್ಗೆ ಉಪ್ಪು ಜಾಸ್ತಿ ಹಾಕಿ ರಿವೆಂಜ್ ತಗೊಂಡಿದ್ರು. ಅಂದ್ರೆ ಹೆಂಡತಿ ಗಂಡನ ಮೇಲೆ ಸಿಟ್ಟಾದಾಗ ಇಂತೆಲ್ಲ ಪ್ರಯೋಗಗಳು ನಡೀತಾ ಇರುತ್ತೆ ಅಂತ ಆಯ್ತು. ಡೆಫಿನೆಟ್ಲಿ ಅದ್ ನನಗ್ ಮಾತ್ರ ಅಲ್ಲ, ಜಗತ್ನಲ್ಲಿರೋ ಎಲ್ಲಾ ಹೆಂಡತಿರ್ಗೂ ಗೊತ್ತಿರೋ ವಿಷಯನೇ. ಅದಕ್ಕೆ ನಿಮ್ಗೆ ಇವಾಗ ಮನೇಲಿ ಮಾಡೋ ಬಿರಿಯಾನಿಗಿಂತ ಹೊರಗಡೆ ಸಿಗೋ ಪುಲಾವೇ ಜಾಸ್ತಿ ಇಷ್ಟ ಆಗ್ತಾ ಇದೆ. ಅರೆ ಅದ್ಯಾಕೆ ಹಂಗೆ ಅಂತಿದ್ಯಾ? ಯಾಕೆ ನನ್ಗೇನ್ ಗೊತ್ತಿಲ್ಲ ಅನ್ಕೊಂಡ್ರ? ಎಲ್ಲ ನೋಡಿದೀನಿ ನಾನು. ಹೆಂಗಿದಾಳೆ ನಿಮ್ ಪಕ್ಕದ ಮನೆ ಆಂಟಿ ಮಗಳು, ಯಾವಾಗೂ ಕಾಲ್ ಮಾಡ್ತಾ ಇರ್ತಾಳಲ್ಲ. ಅದಕ್ಕೆ ನಾನು ಅಮ್ಮನ ಮನೆಗೆ ಹೋಗಿರೋದು, ನಿಮ್ಗೆ ಯಾವ ಡಿಸ್ಟರ್ಬೆನ್ಸ್ ಆಗ್ಬಾರ್ದು ಅಂತ. ಎಷ್ಟು ದಿನ ನಿಮ್ ಮಾತನ್ನ ಇಡುತ್ತೆ ನೋಡೋಣ. ಅಯ್ಯೋ, ನಿಂಗೇನೋ ತಲೆ ಕೆಟ್ಟಿದ್ದೇನೆ. ನನ್ಗೆ ಇವಾಗ ಎಲ್ಲ ಅರ್ಥ ಆಗ್ತಿದೆ. ನೀನ್ ಯೋಚನೆ ಮಾಡಿರೋ ತರ ಅದೇನು ಇಲ್ಲ ಕಣೆ. ಆ ಹುಡುಗಿದ ಒಂದು ದೊಡ್ಡ ಕತೆ. ಅವಳಿಗೊಂದು ಅಫೇರ್ ಇದೆ. ಹುಡುಗ ಬೇರೆ ಇಂಟರ್ ಕ್ಯಾಸ್ಟ್, ಅವನ ಮನೇಲಿ ಬೇರೆ ಒಪ್ತಾ ಇಲ್ಲ ಅಂತೆ. ಇಲ್ಲಿ ನೋಡಿದ್ರೆ ಈ ಹುಡುಗಿ ಮನೆಯಲ್ಲಿ ವಿಷಯ ಹೇಳಿಲ್ಲ. ಅದಕ್ಕೆ ಲಾಸ್ಟ್ ಟೈಮ್ ಸಿಕ್ಕಿದಾಗ ಹೇಳಿದ್ಲು, ಬಾಯ್ ಫ್ರೆಂಡ್ ಬರ್ತ್ಡೇ ಇದೆ, ಒಂದು ಸರ್ಪ್ರೈಸ್ ಪಾರ್ಟಿ ಮಾಡಿ ಗಿಫ್ಟ್ ಕೊಡ್ಬೇಕು, ಏನಾದ್ರೂ ಐಡಿಯಾಸ್ ಇದ್ರೆ ಹೇಳಿ, ಹೆಲ್ಪ್ ಮಾಡಿ ಅಂತ. ಅದಕ್ಕೆ ಆ ಬರ್ತ್ಡೇ ದಿವಸ ಅವಳು ಕರೆದಿರೋ ರೆಸ್ಟೋರೆಂಟಿಗೆ ಹೋಗಿ ಆ ರಿಸೆಪ್ಷನ್ ಹತ್ರ ಎಲ್ಲ ಮಾತಾಡಿ ಆ ಗಿಫ್ಟ್ಸು ಕೇಕ್ಸು ಎಲ್ಲ ಕೊಟ್ಟು ಬರೋ ಅಷ್ಟರಲ್ಲಿ ಸಾಕಾಗಿತ್ತು. ಓಹೋ, ಚೆನ್ನಾಗಿ ಹೇಳಿದ್ರಿ ಸ್ಟೋರಿನ. ಇದನ್ನ ನಂಬೇಕಾ ನಾನು ಇವಾಗ? ನೋಡು, ನಾನು ಇರೋ ವಿಷಯ ಹೇಳಿದ್ದೀನಿ ಅಷ್ಟೇ. ಇನ್ನು ಅದನ್ನ ನೀನ್ ನಂಬ್ತೀಯಾ ಬಿಡ್ತೀಯಾ ನಿಂಗೆ ಬಿಟ್ಟಿರೋದು. ಇದಕ್ಕಿಂತ ಹೆಚ್ಚು ನಾನು ಹೇಳಕ್ ಆಗಲ್ಲ. ಅರೆ, ನಾನು ಬೈಕ್ ಎಲ್ಲಿಟ್ಟೆ? ಬೈಕಲ್ಲಿ ಇಟ್ಟು ಬಂದೆ ಅನ್ಸುತ್ತೆ. ಒಂದ್ 2 ನಿಮಿಷ ಬಂದೆ. ಬೈಕಿನೂ ಸರಿಯಾಗಿ ಇಟ್ಕೊಳಕ್ ಬರಲ್ಲ.
ಅಬ್ಬಾ ಬೈಕಿ ಸಿಕ್ತು. ಪರ್ಸ್ ಬೀಳ್ಸ್ಕೊಂಡು ಹೋಗಿದ್ರಿ, ಪರ್ಸ್ನು ಸರಿಯಾಗಿ ಇಟ್ಕೊಳಕ್ ಬರಲ್ವಾ? ಎಲ್ಲ ಮರ್ತು ಹೋಗ್ತಾ ಇದೆ ಇವಾಗ. ಇನ್ನು ಕೋಪನ ನನ್ ಮೇಲೆ? ಒಂದ್ ತಿಂಗಳಿಂದ ನಾನ್ ಮನೆಗ್ ಬರ್ದೆ ನಿಮಗ್ ತುಂಬಾ ತೊಂದ್ರೆ ಕೊಟ್ಬಿಟ್ಟೆ ಅಲ್ಲ? ಸಾರಿ ರೀ, ನನ್ಗೆ ನಿಮ್ ಮೇಲೆ ಅದ್ಯಾವ ಕನ್ಫ್ಯೂಷನು ಇಲ್ಲ. ನಾನೇ ಸುಮ್ಮನೆ ಅತ್ತೆಗೆ ವರ್ತಿಸ್ಬಿಟ್ಟೆ ಅನ್ಸುತ್ತೆ. ಸಾರಿ. ಅಯ್ಯೋ ಪರವಾಗಿಲ್ಲ ಬಿಡೆ. ಆಕ್ಚುಲಿ ತಪ್ಪೆಲ್ಲ ನಂದೆ. ನಾನು ನಿಂಗೆ ಮೊದ್ಲೇ ಈ ವಿಷಯನ ಹೇಳ್ತಾ ಇದ್ರೆ ಯಾವ ಕನ್ಫ್ಯೂಷನ್ ಇರ್ತಾ ಇರ್ಲಿಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಆಯ್ತಾ? ನನ್ ಮನ್ಸಲ್ಲಿ ಇದ್ದಿದ್ದ ಡೌಟ್ಸ್ ಎಲ್ಲ ಕ್ಲಿಯರ್ ಆಯ್ತು. ನನಗೂ ಸ್ವಲ್ಪ ರಿಲೀಫ್ ಆಗ್ತಾ ಇದೆ ಇವಾಗ. ಮನೇಲಿ ನಿನ್ನ ಎಲ್ಲ ಮಿಸ್ ಮಾಡ್ಕೋತಿದ್ದಾರೆ. ಆ ಆದಿಂದು ಅವನಿಂದ ಪೆಟ್ಟು ತಿನ್ನೋದೊಂದು ಬಾಕಿ ಇತ್ತು ನೋಡಿ. ನಾನು ಅಷ್ಟು ಸಿಟ್ಟಾಗಿದ್ದಾನೆ ನನ್ನ ಮೇಲೆ. ಯಾವಾಗ ಬರ್ತೀಯಾ? ಇವತ್ತೇ ಬರ್ತೀನಿ, ನಡೀರಿ ಹೋಗೋಣ. ರೂಹಿನ ಆನ್ ದ ವೇ ಪಿಕ್ ಮಾಡ್ತಾ ಹೋಗೋಣ. ನಾನು ಅಮ್ಮನ ಕಾಲ್ ಮಾಡ್ಬಿಟ್ಟು ಬ್ಯಾಗ್ ರೆಡಿ ಮಾಡಕ್ಕೆ ಕಾಲ್ ಮಾಡಿ ಬರ್ತೀನಿ. ಏನ್ ಶೆಕೆ ಅಲ್ಲ? ವಿಷಯ ಏನಂತ ನಿಂಗೆ ಗೊತ್ತಿಲ್ವಾ? ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡು, ಎಲ್ಲ ಅರ್ಥ ಆಗುತ್ತೆ. ಅದೆಲ್ಲ ಬಿಟ್ಟಾಕೋ, ನೀನ್ ಎಂತ ಕಿಲ್ಲಾಡಿ ಅಂತ ನಂಗೆ ಗೊತ್ತಿದೆ. ಅವನಿಗೊಂದು ನಿಮ್ದು ಸೀಕ್ರೆಟ್ ಗೊತ್ತಂತೆ. ಎಂತ ಸೀಕ್ರೆಟ್ಸ್ ಇಲ್ಲ, ನಾನು ಸುಮ್ಮನೆ ಹೇಳ್ತಿದ್ದೇನೆ ಅಷ್ಟೇ. ಪತ್ರ ಬಂದಿರೋದಂತೂ ನಿಜ, ಆದರೆ ಪತ್ರಕ್ಕೆ ಇನ್ನೂ ಪ್ರತ್ಯುತ್ತರ ಕೊಟ್ಟಿಲ್ಲ. ಪತ್ರ ಬರೀಲ ಅಥವಾ ಬೇಡವಾ ಅನ್ನೋದು ಸ್ವಲ್ಪ ಗೊಂದಲವಾಗಿದೆ. ನಮ್ಮ ಲೈಫ್ ಅದೆಷ್ಟು ವಿಚಿತ್ರ ಅಲ್ವಾ? ಕೆಲವೊಂದ್ಸಲ ನಾವು ಏನೂ ಬಯಸದೇ ಇದ್ರೂ ನಮ್ಮ ದಾರಿಯಲ್ಲಿ ಸುಲಭವಾಗಿ ಬಂದ್ಬಿಡುತ್ತೆ. ಅದೇ ಬೇಕು ಅಂತ ಬಯಸಿದಾಗ ಯಾವುದು ಕೈಗೆ ಎಟ್ಕೋದಿಲ್ಲ. ಆದರೆ ಒಂದು ಮಾತಂತೂ ಸತ್ಯ, ಅದೇನೋ ಹೇಳ್ತಾರಲ್ಲ, ಮನೆಯಲ್ಲೇ ಚಿನ್ನ ಇಟ್ಕೊಂಡಿದ್ರು ಊರಲ್ಲೆಲ್ಲ ಬೇರೆನೋ ಹುಡುಕಿದಂಗಾಯ್ತು ಅಂತ. ಆ ಥರ ಆಯ್ತು ನನ್ನ ಕತೆ. ಇಲ್ಲದೇ ಇದ್ರೆ ಈ ಸಂಬಂಧಗಳನ್ನು ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ನಾನು ಹೇಳಿರೋ ಈ ಒಂದು ಸುಳ್ಳಿನ ಥರಾನೇ ಮುಂದೆ ಈ ಸುಳ್ಳಿನ ಪ್ರಪಂಚನೇ ಕಟ್ಟಬೇಕಾಗುತ್ತೋ ಏನೋ. ಇರಲಿ ಬಿಡಿ, ನನ್ನ ಕತೆಗೆ ನಾನೇ ಒಂದು ಅರ್ಥಪೂರ್ಣ ಅಧ್ಯಯನ ಬರೀಬೇಕು. ಇಲ್ಲ ಅಂದರೆ ಇರೋ ಈ ಲೈಫ್ಗೂ ಒಂದು ಪರಿಪೂರ್ಣತೆ ಅನ್ನೋದು ಇರೋದಿಲ್ಲ. ಏನಂತೀರ? ಅಬ್ಬಾ, ಇವಾಗ ಸಮಾಧಾನ ಆಯ್ತು. ಕಾಲ್ ಮಾಡಿದೆ, ಅಮ್ಮ ರೆಡಿ ಮಾಡ್ತಾರಂತೆ. ಏನ್ ಹುಡುಕ್ತಾ ಇದ್ದೀರಾ? ಅದೇ ಡಸ್ಟ್ಬಿನ್ ಎಲ್ಲಿ ಅಂತ ಹುಡುಕ್ತಾ ಇದ್ದೆ. ಡಸ್ಟ್ಬಿನ್ ಅಲ್ಲೆಲ್ಲ ಹೊರಗಡೆ ಇರತ್ತೆ, ನಡೀರಿ ಹೋಗೋಣ. ಹೌದಲ್ಲ, ಸರಿ ಬಿಡು, ಹೋಗೋಣ. ಏನ್ ಸರಿಯಾಗಿ ಊಟ ಮಾಡಲ್ವಾ? ಒಂದ್ ತಿಂಗಳಲ್ಲಿ ತುಂಬಾ ಸಣ್ಣ ಆಗ್ಬಿಟ್ಟಿದ್ದೀರಾ. ಏನ್ ಮಾಡೋದು, ಮೋಸ್ಟ್ಲಿ ಯಾವಾಗ ನೀನು ಉಪ್ಪು ಹಾಕಿ ಕೊಟ್ಟಿರೋ ಸಾಂಬಾರು ಮಿಸ್ ಮಾಡ್ತಿದ್ದೆ ಅನ್ಸುತ್ತೆ. ಅದಕ್ಕೆ ಇರಬೇಕು. ಇದಕ್ಕೆ ಏನ್ ಕಮ್ಮಿ ಇಲ್ಲ.